ನಮಸ್ಕಾರ ವೀಕ್ಷಕರೇ, ನಾನು ಅಶೋಕ್ ಜೋತಾವರ್. ತಮ್ಮೆಲ್ಲರಿಗೂ ಇವತ್ತಿನ ಹೇ ಸೀತಾರಾಮ್ನ ಗ್ರೌಂಡ್ ಲೆವೆಲ್ ರಿಪೋರ್ಟ್ಗೆ ಸ್ವಾಗತ. ಏನಪ್ಪ ಇವತ್ತಿನ ವಿಶೇಷ ಅಂತಂದರೆ, ಲೋಕಸಭಾ ಚುನಾವಣೆ, ಅದು 2024 ಲೋಕಸಭಾ ಚುನಾವಣೆ. ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಅಳಿವು ಉಳಿವಿನ ಚುನಾವಣೆ ಅಂತಾನೆ ಹೆಸರುವಾಸಿ ಆಗ್ತಾ ಇದೆ ದೇಶದಲ್ಲೆಲ್ಲ. ಸೊ ಅದರಲ್ಲಿ ಬೆಳಗಾವಿ ಮತಕ್ಷೇತ್ರದ ಜನತೆಯ ವಿಶೇಷತೆ ಏನು, ನಿಜಕ್ಕೂ ಬೆಳಗಾವಿ ಜನತೆ ಯಾರಿಗೆ ಮತ ನೀಡ್ತಾರೆ, ಅದರಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರ ಸುಪುತ್ರರಾದಂಥವರು ಇವತ್ತು ಗೋಕಾಕ್ ಮತಕ್ಷೇತ್ರಕ್ಕೆ ಎಂಟ್ರಿ ನೀಡಿ ಗೋಕಾಕ್ ಮತಕ್ಷೇತ್ರದ ಜನತೆಯ ಮತವನ್ನು ಯಾಚನೆ ಮಾಡಬೇಕು. ಅದಕ್ಕಿಂತ ಮುಂಚೆ ಗೋಕಾಕ್ ನಗರದ ಹಳೆಯ ರಾಮ ಮಂದಿರವಾದಂತಹ ರವಿವಾರಪೇಟೆಯಲ್ಲಿ ಸ್ಥಿತ ರಾಮ ಮಂದಿರಕ್ಕೆ ಇವತ್ತು ಭೇಟಿ ನೀಡಿ ಪ್ರಭು ಶ್ರೀರಾಮನ ಆಶೀರ್ವಾದವನ್ನು ಪಡೆದುಕೊಂಡು ಮತಯಾಚನೆಗೆ ಹೋಗ್ತಾರೆ ಅಂತ ರಿಪೋರ್ಟ್ ಬರ್ತಾ ಇದೆ. ನೋಡ್ಕೊಂಡು ಬರೋಣ ಬನ್ನಿ. 2024 ಲೋಕಸಭಾ ಚುನಾವಣೆ ಒಂದು ರೀತಿ ಹೇಳಬೇಕಪ್ಪ ಅಂತಂತಂದರೆ ಜೋರ್ದಾರಾಗೇ ನಡೀತಾ ಇರತಕ್ಕಂಥ ಚುನಾವಣೆ. ದೊಡ್ಡ ದೊಡ್ಡ ಮೀಡಿಯಾ ಹೌಸ್ಗಳು ಕೂಡ ಏನು ಹೇಳ್ತೀವಿ ಅಪ್ಪ ಅಂತಂದರೆ, PM ಮೋದಿಯವರ ಅಳಿವು ಉಳಿವಿನ ಪ್ರಶ್ನೆ ಇರುವಂತಹ ಚುನಾವಣೆ. ಸೊ ಬೆಳಗಾವಿ ಮತಕ್ಷೇತ್ರದಿಂದ BJP ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ ಅವರು ಚುನಾವಣೆ ಕಣಕ್ಕೆ ಇಳಿದಿದ್ದಾರೆ. ಅವ್ರ ಮಗರಾದಂತಹ ಪ್ರಶಾಂತ್ ಶೆಟ್ಟರ್ ಸಾಹೇಬರು ಇವತ್ತು ಗೋಕಾಕಕ್ಕೆ ಮತವನ್ನು ಯಾಚನೆ ಮಾಡೋದಕ್ಕೆ ಬಂದಿದ್ದಾರೆ. ಅವರನ್ನು ಒಂದೆರಡು ಪ್ರಶ್ನೆಗಳನ್ನು ಕೇಳೋಣ, ಅವರಿಂದ ಏನು ಉತ್ತರ ಬರುತ್ತೋ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ತಮಗೆ ನಮ್ಮ ಚಾನಲ್ಗೆ ಸ್ವಾಗತ. ಥ್ಯಾಂಕ್ ಯು ಸರ್, ಮೊದಲನೆಯ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಒಂದು ಪರ್ಟಿಕ್ಯುಲರ್ ಚುನಾವಣೆ ಜಗದೀಶ್ ಶೆಟ್ಟರ್ ಅವ್ರ ಹೆಸರು ಮೇಲೆ ನಡೀತಿದೆಯಾ, ಇಲ್ಲ ಅಂದರೆ PM ಮೋದಿಯವ್ರ ಹೆಸರು ಮೇಲೆ ನಡೀತಿದೆಯಾ ಬೆಳಗಾವಿ ಕ್ಷೇತ್ರದಲ್ಲಿ? ಅಲ್ಲ, ಇಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಇದು ಮೋದಿ ಹೆಸರಲ್ಲೇ ನಡೆಯೋದ ಚುನಾವಣೆ. ಯಾರು ಅಭ್ಯರ್ಥಿ ಇದ್ದಾರೆ ಎಲ್ಲ ಕಡೆ, ಆದರೆ ಇದು ಮುಖ್ಯವಾಗಿ ನಡೆಯೋದು ಮೋದಿ ಹೆಸರಲ್ಲೇ ನಡೆಯೋ ಚುನಾವಣೆ. ಮೋದಿ ಹೆಸರಲ್ಲೇ ನಡೆಯುವಂತಹ ಚುನಾವಣೆ. ಸೊ ಸರ್, ಇನ್ನೂ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಮೋದಿ ಹೆಸರಲ್ಲೇ ನಡೆಯುವಂಥ ಚುನಾವಣೆ ಆದರೆ ನಾವು ಜಗದೀಶ್ ಶೆಟ್ಟರ್ ಅವ್ರ ಕಡೆಯಿಂದ ಏನನ್ನು ಅಪೇಕ್ಷೆ ಮಾಡ್ಬೋದು? ಯಾಕಪ್ಪ ಅಂತಂದರೆ, ನಾಳೆ ನಾವೇನಾದರೂ ಇಲ್ಲಿಂದ ವೋಟ್ ಹಾಕಿ ಕಳಿಸಿದ್ವಿ, ವೋಟ್ ಹಾಕಿದ ತಕ್ಷಣ ಇಲ್ಲ ಸರ್ ನಮ್ದು ಈ ಕೆಲಸ ಆಗಿಲ್ಲ, ಈ ಕೆಲಸ ಮಾಡಿಸ್ಕೊಡಿ ಅಂತ ನಾವು ಕೇಳಕ್ಕೆ ಹೋದರೆ, ನೀವು ನನ್ನ ಮುಖ ನೋಡಿ ವೋಟ್ ಹಾಕಿಲ್ಲಪ್ಪ, PM ಮೋದಿಯವ್ರ ಮುಖ ನೋಡ್ಕೊಂಡು ವೋಟ್ ಹಾಕಿದ್ದೀರಾ ಹಂಗಂತ ಹೇಳಿ ಮತದಾರರನ್ನು ದೂರ ಕಳಿಸಿದ್ರೆ ಇದು ಎಲ್ಲಿವರೆಗೂ ಸಮಂಜಸ ಅನಿಸುತ್ತೆ? ಇಲ್ಲ, ಇವರು ವೋಟ್ ಹಾಕಿದ ಮೇಲೆ ಮೋದಿ ಅವರ ಕೈಯಲ್ಲಿ ಅವ್ರೇನು ಮಾರ್ಗದರ್ಶನಲ್ಲಿ ಇವರು ಜನರಿಗೆ ಸೇವಾ ಮಾಡೋದು, ಕೆಲಸ ಮಾಡೋದು ಮಾಡ್ತಾರೆ. ಇವರಷ್ಟೇ ಅಲ್ಲ, ಎಲ್ಲ ನಾಯಕರು ಚುನಾವಣಾ ಅದು ಎಲ್ಲ. ಸರ್ ಗ್ಯಾರಂಟಿ ಏನಪ್ಪ ಅಂತಂದ್ರೆ, ನಾನು ಏನು ಕೇಳ್ತಿದ್ದೀನಪ್ಪ ಅಂತಂದರೆ, ಜಗದೀಶ್ ಶೆಟ್ಟರ್ ಅವ್ರನ್ನ ನಾವು ಇಲ್ಲಿಂದ ಆರಿಸಿ ಕಳಿಸಿದ್ರೆ ಅಂದರೆ ಬೆಳಗಾವಿ ಮತಕ್ಷೇತ್ರದ ಜನತೆಗೆ ಏನು ಫೆಸಿಲಿಟೀಸ್ಗಳನ್ನು ಕೇಂದ್ರದಿಂದ ತಗೊಂಬರ್ಬೋದು? ಅಲ್ಲ, ಈಗ ಜಗದೀಶ್ ಶೆಟ್ಟರ್ ಅವರೇ ಹೇಳಿದ್ದಾರೆ, ಅಲ್ಲಿ ಅನೇಕ ಯೋಜನೆಗಳು ಯುವಕರಿಗೆ ಕೆಲಸ ಕೊಡೋದಾಗಲಿ, ಇಂಡಸ್ಟ್ರಿಗಳಾಗಲಿ, ಮತ್ತು ಮೂಲ ಸೌಕರ್ಯ ಏನೋ ಅಭಿವೃದ್ಧಿ ಮಾಡೋದಿದೆ, ಎಲ್ಲನೂ ಒತ್ತು ಕೊಟ್ಟು ಒಂದು ಸಮಗ್ರವಾಗಿ ಅಭಿವೃದ್ಧಿನ ಈ ಕ್ಷೇತ್ರಕ್ಕೆ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಸಮಗ್ರ ಅಭಿವೃದ್ಧಿ ಅಂತಂದರೆ ಯಾವುದಾದ್ರೂ ಒಂದೆರಡು ಹೆಸರು ತಿಳ್ಕೊಬೋದಾ ಸರ್? ಅದು ಯಾವುದಾದ್ರೂ ಆಗಲಿ, ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರೀಸು, IT-BT ಕಂಪ್ನೀಸ್ ತರೋದಾಗಲಿ, ಮತ್ತು ಯುವಕರಿಗೆ ಇವೆಲ್ಲ ಬಂದರೆ, ಮತ್ತು ಇವು ರಸ್ತೆಗಳು ಆಗಲಿ, ಹೈವೇ ರಸ್ತೆಗಳು, ಈಗ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಸರ್ ಸ್ಮಾರ್ಟ್ ಸಿಟಿ ಕೂಡ ಮಾಡ್ತೀವಿ ಅಂತ ಹೇಳಿ ತುಂಬ ವರ್ಷಗಳು, ಅದು ಬೆಳಗಾವಿನ ಸ್ಮಾರ್ಟ್ ಸಿಟಿ ಆಗಿಲ್ಲ, ಅದಕ್ಕೆ ಕೇಳ್ತೀನಿ. ಅಲ್ಲ, ಬಟ್ ಈ ಬೆಳಗಾವಿ ಸ್ಮಾರ್ಟ್ ಸಿಟಿ ಆಗಿಲ್ಲ ಅಂತ ಹೇಳ್ತೀರಾ, ಬಟ್ ನಾನು ಹೇಳೋದು ಈ 10 ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿದೆ, ಅದು ಏನೇನಾಗಿದೆ 3 ಹೆಸರು ಹೇಳ್ತೀರಾ ಸರ್? ಈಗ ಎಕ್ಸಾಂಪಲ್ ಒಂದೇ ಭಾರತ್ ಟ್ರೈನ್ ಬಂದಿದೆ ಎಲ್ಲ ಕಡೆ, ಮತ್ತೆ ಆದರೆ ಅದ್ರ ಪ್ರೈಸ್ ಫುಲ್ ಹೈ ಟೈಪ್ ಇದೆ, ಅಂದರೆ ಹೈ ಇದೆ, ಯಾರು ಬಡವರು ಹತ್ತಂಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು ಅದಕ್ಕೆ ವಾದ ಮಾಡ್ತಾರೆ. ಅಲ್ಲ ಇರಲಿ, ಈಗ ಕಾಂಗ್ರೆಸ್ಸಲ್ಲಿನೂ ಅವರು ಜಾಸ್ತಿ ಈಗ ಹೇಳ್ತಾರೆ ನೋಂದಣಿ ಪ್ರಾಪರ್ಟಿ ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ಏರಿಸಿದ್ದಾರೆ ಅಂತ. ಆ ಥರ ಕಾಂಗ್ರೆಸ್ಸಲ್ಲೂ ಭಾಳಷ್ಟು ಬೆಲೆ ಏರಿಕೆ ಆಗಿದೆ ಕಾಂಗ್ರೆಸ್ ಸರ್ಕಾರಲ್ಲೂ. ಸರ್ ಕಾಂಗ್ರೆಸ್ ಅಲ್ಲಲ್ಲ ಸರ್ ಕಾಂಗ್ರೆಸ್ ಸರ್ಕಾರದಲ್ಲಿ 350ರಿಂದ 400 ರೂಪಾಯಿ ಸಿಲಿಂಡ್ರಿ ರೇಟ್ ಇತ್ತು. ಇವಾಗ ರೇಟ್ ಎಷ್ಟಿದೆ ಅಂತ ನಿಮಗೂ ಗುರುತು, ನಮಗೂ ಗುರುತು ಅಲ್ವಾ? ಅಲ್ಲ, ಆದರೆ ಉಜ್ವಲ ಸ್ಕೀಮಲ್ಲಿ ಭಾಳಷ್ಟು ಬೆನಿಫಿಷರೀಸ್ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಲ್ಲಿ. ಅದು ಬಿಟ್ಟು ಮತ್ತು ಆಯುಷ್ಮಾನ್ ಸ್ಕೀಮ್ ಅಂತ ಏನು ಮೋದಿ ಗೌರ್ಮೆಂಟ್ ಕೊಟ್ಟಿದ್ರು, ಹಲವರಿಗೆ ಅದು ಆಯುಷ್ಮಾನ್ ಸ್ಕೀಮ್ನಲ್ಲೂ ಕೂಡ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಅದು ಅಂದರೆ ಏನಂತೀರ ನೀವು, ವಿತ್ ಪ್ರೂಫನ್ನು ನಾನು ಕೊಡ್ತೇನೆ. ಅಂದರೆ ಏನಪ್ಪ ಅಂತಂದರೆ, ಆಯುಷ್ಮಾನ್ ಸ್ಕೀಮನ್ನು ಲಾಗು ಮಾಡ್ಕೋಬೇಕಪ್ಪ ಅಂತಂದರೆ 40,000 ರಿಂದ 50,000 ರೂಪಾಯಿ ಸ್ಟಾರ್ಟಿಂಗಲ್ಲೇ
ನಾವು ಏನಂತೀರ ನೀವು ಆ ಒಂದು ಪರ್ಟಿಕ್ಯುಲರ್ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಕೊಡಬೇಕಾಗತ್ತೆ. ಅಂದರೆ ಅದು ಬ್ಲ್ಯಾಕಲ್ಲಿ ತೊಗೊತಾರೆ ಅವರು. ಅದಕ್ಕೇನಾದರೂ ಒಂದೇನು ಎವಲ್ಯೂಷನರಿ ಐಡಿಯಾಸ್ ತೊಗೊಂಬರ್ಬೋದಾ? ಅಲ್ಲ ನೋಡಿ, ಅದು ಒಂದು ಈಗ ಸ್ಕೀಮ್ ಲಾಂಚ್ ಮಾಡಿದ್ದಾರೆ, ಅದರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ಅದನ್ನು ಈ ಟರ್ಮಲ್ಲಿ ಅವರು ಅದಕ್ಕೆ ಸುಧಾರಿಸ್ತಾರಂತ ನಾನು ಅಂದ್ಕೊಂಡಿದ್ದೇನೆ. ಅಂದರೆ ಸರ್ ಏನಪ್ಪ ಅಂತಂದರೆ ಅಲ್ಲಲ್ಲ, ಕಳೆದ 10 ವರ್ಷಗಳಿಂದ ಸುಧಾರಣೆ ಆಗಲಾರದು ಈಗ ಸುಧಾರಣೆ ಆಗುತ್ತಾ ಅಂತ ಹೇಳಿ ವಿರೋಧಿ ಪಕ್ಷಗಳು ಕೇಳ್ತಾ ಇವೆ ಅಲ್ವಾ? ಸೊ ನಿಜಕ್ಕೂ ಸುಧಾರಣೆ ಆಗುತ್ತಾ? ಆಮೇಲೆ ನಮ್ಮ ಜಗದೀಶ್ ಶೆಟ್ಟರ್ ಅವರು ಇಲ್ಲಿಂದ ಆರಿಸೋದ್ಮೇಲೆ PM ಮೋದಿ ಅವರಿಗೆ ಈ ಕಿವಿ ಮಾತುಗಳನ್ನು ಹೇಳ್ಬೋದಾ? ಹೇಳ್ತಾರೆ, ಅದಕ್ಕೇನಿಲ್ಲ. ಅವರು ಎಲ್ಲರದು ಅಭಿಪ್ರಾಯ ಪಡ್ಕೊಂಡೇ ಕೆಲಸ ಮಾಡ್ತಾರೆ ಮೋದಿಯವರು. ಆ ಥರ ಇವ್ರು ಹೇಳಲ್ಲ ಅವ್ರು ಕೇಳಲ್ಲ ಅಂತೇನಿಲ್ಲ. ಮತ್ತು ಈ ಸ್ಕೀಮಲ್ಲಿ ಈಗ ಅಟ್ಲೀಸ್ಟ್ ಈ BJP ಗೌರ್ಮೆಂಟಲ್ಲಿ ಏನೋ ಪ್ರಯತ್ನ ಮಾಡಿ ಜನರಿಗೆ ಏನೋ ಒಂದು ಅವರಿಗೆ ಅವ್ರ ಸಾಮಾನ್ಯ ಜೀವಲ್ಲಿ ಏನೋ ಒಂದು ಬದಲಾವಣೆ ಥರ ಪ್ರಯತ್ನ ಮಾಡ್ತಿದ್ದಾರೆ BJP ಅವರು. ಈ ಸ್ಕೀಮು ಕಾಂಗ್ರೆಸ್ ಅವ್ರು ಯಾಕೆ ತಂದಿದ್ದಿಲ್ಲ? ಎಲ್ಲ ಬಡವರಿಗೆ ಜನ ಔಷಧಿ ಕೇಂದ್ರಗಳು ಅಗದಿ ಚೀಪ್ ಕಾಸ್ಟಲ್ಲಿ ನಿಮ್ಗೆ ಔಷಧಿಗಳು ಬರ್ತಿದ್ದಾವೆ ಜನರಿಗೆ. ಈ ಸ್ಕೀಮ್ಗಳನ್ನ ಕಾಂಗ್ರೆಸ್ ಯಾಕೆ ಮಾಡಿಲ್ಲ? ಅದು ನಾನು ಕೇಳೋದು. ಇವ್ರು ಏನೋ ತಂದಿದ್ದಾರೆ, ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಲ್ಲಿ ಇದು ಹಾಸ್ಪಿಟ್ಲಿಗಾಗಲಿ ಖರ್ಚಿಗಾಗಲಿ. ಆದರೆ ಅಟ್ಲೀಸ್ಟ್ ಇವರು ಏನೋ ಒಂದು ಪ್ರಯತ್ನ ಮಾಡಿ ಅದು ಏನಾದರೂ ವ್ಯತ್ಯಾಸ ಇದೆ ಅದು ಸುಧಾರಣೆ ಮಾಡ್ಕೋತಾರೆ. ಅಂದರೆ ಸರ್, ಜಗದೀಶ್ ಶೆಟ್ಟರ್ ಅವರು ಈ ಬಾರಿ ಬೆಳಗಾವಿ ಮತಕ್ಷೇತ್ರದಿಂದ ಎಷ್ಟು ಪರ್ಸೆಂಟೇಜ್ ಗೆಲ್ಲಬಹುದು? ಅಲ್ಲ, ಎಷ್ಟು ಪರ್ಸೆಂಟೇಜ್ ಅದು ಜನರ ಮೇಲೆ ಬಿಟ್ಟಿದ್ದು, ಜನರು ಎಷ್ಟು ಆಶೀರ್ವಾದ ಮಾಡ್ತಾರೆ ಅದ್ರ ಮೇಲೆ ಬಿಟ್ಟಿದ್ದು. ಆದರೆ ಕಂಫರ್ಟೇಬಲ್ ಆಗಿ ಗೆಲ್ತಾರೆ ಜನ. ಅವ್ರ ಬೆಂಬಲ ಇದೆ, ಅವ್ರಿಗಿಂತ ಮೋದಿಗೆ ಬೆಂಬಲ ಇದೆ ಜನರು. ಅಂದರೆ ಕೇವಲ ಮೋದಿಯವ್ರ ಹೆಸರು ಮೇಲೆ ಈ ಚುನಾವಣೆ ನಡೀತಾ ಇರೋದು. ಅದು ಇಲ್ಲಿ ಒಂದು ಏನಂತೀರ ನೀವು, ಸಂಸದರ ಒಂದು ಹೆಸರ ಮೇಲಂತೂ ಚುನಾವಣೆ ಇಲ್ಲ, ಮೋದಿ ಹೆಸರ ಮೇಲೇನೆ. ಮೋದಿ ಹೆಸರ ಮೇಲೆ ಚುನಾವಣೆ ಅಂತ ಅನ್ನೋಕ್ಕಿಂತ ಸದೃಢ ನಾಯಕತ್ವದ ಆಧಾರದ ಮೇಲೆ ಚುನಾವಣೆ ನಡೀತದೆ. ಸದೃಢ ನಾಯಕತ್ವದ ಆಧಾರದ ಮೇಲೆ. ಅಂದರೆ ಇಲ್ಲಿ ಏನಾದರೂ ಸಮಸ್ಯೆ ಬಂದರೂ ಕೂಡ ನಾಳೆ ಜಗದೀಶ್ ಮೋದಿ ಅವ್ರನ್ನ ಕೇಳಿ ಅಂತ. ಅಲ್ಲ, ಅವರು ರಿಪ್ರೆಸೆಂಟೇಟಿವ್ ಇವರು. ಈಗ ಮೋದಿ ಎಲ್ಲ ಕ್ಷೇತ್ರದಲ್ಲಿ ಇರೋಕ್ಕಾಗಲ್ಲ, ಅವರ ರಿಪ್ರೆಸೆಂಟೇಟಿವ್ ಆಗಿ ಇವ್ರು ಕೆಲಸ ಮಾಡ್ತಾರೆ. ಅಲ್ಲ ಸರ್, ಎಕ್ಸಾಕ್ಟ್ಲಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹೆಂಗಪ್ಪ ಅಂತಂದರೆ, ನಾವು MP ಗಳನ್ನು ಆರಿಸಿ ಕಳಿಸ್ತೀವಿ, MP ಗಳು PM ಆರಿಸ್ತಾರೆ ಅಲ್ವಾ? ಅವ್ರ ರಿಪ್ರೆಸೆಂಟೇಟಿವ್ ಅಲ್ಲ. ಅಂದರೆ ನಮ್ಮ ಒಂದು MP ಗಳ ರಿಪ್ರೆಸೆಂಟೇಟಿವ್ ಅವರು. ಅಂದರೆ ಜನನಾಯಕ, ಜನಸೇವಕ ಅಂತ ಕರೀತಾರೆ. ಸೊ ನಾನೇನು ಕೇಳೋದಪ್ಪ ಅಂತಂದರೆ, ಜಗದೀಶ್ ಶೆಟ್ಟರ್ ಅವರ ಕರ್ತೃತ್ವ ಏನು ಅಷ್ಟೇ. ಅಂದರೆ ಆರಿಸಿ ತಗೊಂಡು ಬಂದರೆ ಇಲ್ಲಿ ಯಾವ್ಯಾವ ಸ್ಕೀಮ್ಗಳಾಗೋಗುತ್ತೆ? ಸ್ಮಾರ್ಟ್ ಸಿಟಿ ನಿಜಕ್ಕೂ ಸ್ಮಾರ್ಟ್ ಸಿಟಿ ಆಗತ್ತಾ? ಆಮೇಲೆ ಏನಂತೀರ ನೀವು, ಆಯುಷ್ಮಾನ್ ಭಾರತ ಸ್ಕೀಮು, ಉಜ್ವಲ ಯೋಜನಾ, ಆಮೇಲೆ ಈ ಒಂದು ಪರ್ಟಿಕ್ಯುಲರ್ ಬೆಳಗಾವಿ ಜನತೆಗೆ ಬೇರೆ ಬೇರೆ ಸ್ಕೀಮ್ ಅಡಿಯಲ್ಲಿ ಏನಂತೀರ ನೀವು, ಒಳ್ಳೊಳ್ಳೆ ಹಣ ತೊಗೊಂಬಂದು ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದಾ ಅಂತ ಕೇಳ್ತಿದ್ದೀನಿ. ಅಲ್ಲ, ಇದು ಆಲ್ರೆಡಿ ಉತ್ತರ ಕೊಟ್ಟಿದ್ದೇನೆ ನಿಮಗೆ. ಎಲ್ಲ ಆಗುತ್ತೆ, ಅಭಿವೃದ್ಧಿ ಏನೇನು ಮಾಡೋದಿದೆ ಅದು ನಾನು ಹೇಳಿದ್ದೇನೆ ನಿಮಗೆ. ಅದಕ್ಕೇನು ಯಾಕಪ್ಪ ಅಂತಂದರೆ ಬೆಳಗಾವಿ ಮತಕ್ಷೇತ್ರ ನಾವು ಹೇಳೋದಲ್ಲ, ಇದು ಜನ ಹೇಳ್ತಾರೆ. ಅಲ್ಲಲ್ಲ ಸರ್, ಬೆಳಗಾವಿ ಮತಕ್ಷೇತ್ರ ಜನತೆಗೆ ಮೊದಲಿಂದನೂ ಕೂಡ ಸುರೇಶ್ ಅಂಗಡಿ ಅವರು ಹೆಂಗಪ್ಪ ಅಂತಂದರೆ ಓಟ್ ಹಾಕಿಸ್ಕೊಂಡು 5 ವರ್ಷ ಇಲ್ಲಿ ನಾಪತ್ತೆ ಬರ್ತಾ ಇರಲಿಲ್ಲ ಅಲ್ವಾ? ಸೊ ಬೇಸತ್ತೋಗಿದ್ದಾರೆ. ಸೊ ಅದಕ್ಕೆ ಹೇಳ್ತಿದ್ದೀವಿ ಈ ಪ್ರಶ್ನೆಗಳನ್ನೆಲ್ಲ. ಅಲ್ಲ, ಈಗ ಜಗದೀಶ್ ಶೆಟ್ಟರ್ ಅವರಿಗೆ ಇಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಅವರಿಗೆ ಈಗ ಅವಕಾಶ ಕೊಟ್ಟು ನೋಡಬೇಕು ಜನರು. ಈಗ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ಅವ್ರು ಯಾವ ಥರ ಕೆಲಸ ಮಾಡ್ತಾರೆ ಏನಂತ. ಅವ್ರು ಹೇಳಿದ್ದಾರೆ, ನಾನು ಏನು ಅಭಿವೃದ್ಧಿಗೆ ಒತ್ತು ಕೊಡಬೇಕು ಪ್ರಮಾಣ ಮಾಡಿ ನಾನು ಒತ್ತು ಕೊಡ್ತೇನಂತ ಜಗದೀಶ್ ಶೆಟ್ಟರ್ ಅವರು ಆಗಲೇ ಹಲ್ವಾ ಇದರಲ್ಲಿ ಹೇಳಿದ್ದಾರೆ. ಅದಕ್ಕೆ ಒಂದು ಅವಕಾಶ ಕೊಟ್ಟು ಜನರು ನೋಡಿದ ಮೇಲೆ ಅದು ತೀರ್ಮಾನ ಮಾಡಬೇಕು. ಜನರು ಏನಾಗುತ್ತೆ ಏನಿಲ್ಲ ಅಂತ ತೀರ್ಮಾನ ಮಾಡಬೇಕು. ಅವ್ರು ಮಾಡ್ತಾರೆ, ಎಲ್ಲ ಸಮಗ್ರ ಅಭಿವೃದ್ಧಿ ಈ ಕ್ಷೇತ್ರದ ಮಾಡ್ತಾರೆ ಅಂತ ನಾನು ಅನ್ಕೊಂಡು. ಸರ್, ಇನ್ನೂ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಅಂದರೆ ಜಗದೀಶ್ ಶೆಟ್ಟರ್ ಅವರು ಇದು ಏನಂತಾರೆ ನೀವು, ನಮ್ಮ ಇತರ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಅವ್ರದ್ದೇ ಆದಂತಹ ಸ್ವಂತ ಮತಕ್ಷೇತ್ರದಲ್ಲಿ ಸೋತರು. ಬೆಳಗಾವಿ ಕೈ ಹಿಡಿಯತ್ತಾ? ಅಲ್ಲ, ಅದೇ ಸ್ವಂತ ಮತಕ್ಷೇತ್ರದಲ್ಲಿ 6 ಬಾರಿ ಗೆದ್ದಿದ್ರಲ್ಲ. ಅದಲ್ಲ, ಈ ಸಲ ಸೋತ್ರಲ್ಲ. ಅಲ್ಲ, ಸೋಲು ಗೆಲುವು ಅಲ್ಲ, ಕರೆಕ್ಟ್. ಸೋಲು ಗೆಲುವು ಚುನಾವಣೆ ಇದು ಸಾಮಾನ್ಯ. ಸೋತಿಲ್ವಾ? ಎಂತ ದೊಡ್ಡ ನಾಯಕ ಸೋತಿಲ್ವಾ? ಅಲ್ಲ ಸರ್, ಅಂದರೆ CM, ಆಮೇಲೆ ರಾಜ್ಯ ಕಂಡಂಥ ಒಳ್ಳೆಯ ಉತ್ತಮ ನಾಯಕ, ಸಜ್ಜನ ನಾಯಕ ಅಂತ ಕರಿತೀವಿ. ಸೊ ಆ ಪರ್ಟಿಕ್ಯುಲರು ಏನಂತಾರೆ ನೀವು, ಹೆಸರುವಾಸಿಯಾದಂತಹ ನಾಯಕರು ದಿಢೀರನೇ ಸೋಲ್ತಾರ.